ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ದಿವಸದಲ್ಲಿ ನಾವು ದೈವ ಸಾನ್ನಿಧ್ಯದಲ್ಲಿ ಇದ್ದೇವೆ ಬೇರೆ. ನಾವು ಇವಾಗಷ್ಟೇ ಹಾಡತ್ವಿ, ಕರಗಳನ್ನೆತ್ತಿ ಪೂರ್ಣ ಮನಸ್ಸಿನಿಂದ ನಾವು ನಿನ್ನನ್ನು ಆರಾಧಿಸುತ್ತೇವೆ. ಮೊಣಕಾಲು ನಾವು ಕರ್ತನ ಸನ್ನಿಧಾನ ಆರಾಧನೆ ಮಾಡುತ್ತೇವೆ ಅಂತ ಅನ್ಕೊಂಡು ಹೇಳ್ತೇವೆ. ನಾನೊಂದ್ಸರಿ ಈ ಒಂದು ವರ್ಷಿಪ್ ಹಾಡನ್ನ ಕೀಬೋರ್ಡ್ ಬಾರಿಸ್ತಾ ಒಂದು ವರ್ಷಿಪ್ ಈ ಹಾಡು ತಗೊಂಡಿದ್ದೆ. ಅವಾಗ ಒಬ್ರು ಸೇವಕರು ಬಂದು ಡೈರೆಕ್ಟ್ ಆಗಿ ನನ್ಗೆ ಕೇಳಿದ್ರು, ನೀವು ಕರಗಳನ್ನ ಎತ್ತಿ ಅಂತ ಹೇಳಿದ್ರಿ, ಮೊಣಕಾಲೂರಿ ಅಂತ ಹೇಳಿದ್ರಿ, ನೀವು ವರ್ಷಿಪ್ ಮಾಡುವಾಗ ಇದು ಎರಡನ್ನೂ ಮಾಡಿಲ್ಲ. ಯಾಕಂದ್ರೆ ನನ್ನ ಕೈ ಕೀಬೋರ್ಡ್ ಇತ್ತು, ಇಲ್ಲಿ ಮೈಕ್ ಇತ್ತು, ಹಾಡ್ತಾ ಇದ್ದೆ. ಕಾಂಗ್ರಿಗೇಷನ್ ನೋಡ್ಕೊಂಡು ಅವ್ರ ಜೊತೆ ಆಡಿಸ್ಕೊಂಡು ನಾನು ಹಾಡ್ಬೇಕಾಗಿತ್ತು. ಅವ್ರು ಡೈರೆಕ್ಟ್ ಆಗಿ ಬಂದು ಕೇಳೋದು, ಇದು ಹಾಡೋದು ಸರಿನಾ, ವರ್ಷಿಪ್ಗೆ ಆರಾಧನೆಗೆ ಈ ಹಾಡನ್ನ ನೀವು ಹಾಡಿದ್ದು ಸರಿನಾ ಅಂತ ಅನ್ಕೊಂಡು ಡೈರೆಕ್ಟ್ ಆಗಿ ಕೇಳೋದು. ಅವಾಗ ನಾನು ಅವ್ರಿಗೆ ಏನು ಆನ್ಸರ್ ಮಾಡಿಲ್ಲ, ಯಾಕಂದ್ರೆ ನನಗಿಂತ ಹಿರಿಯರಲ್ವಾ, ಅವ್ರಿಗೆ ನಾನು ಬುದ್ಧಿ ಹೇಳೋ ಮಟ್ಟಿಗೆ ನಾನು ಬೆಳೆದಿಲ್ಲ. ಆದ್ರೆ ಬುದ್ಧಿ ಒಳಗಡೆ ಇತ್ತು, ಹೇಳೋಣ ಅಂತ ಅನ್ಕೊಂಡು ಅದು ಒಳಗಡೆ ಇರ್ಲಿ ಅಂತ ಅನ್ಕೊಂಡು ನನಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೆ ಅಷ್ಟೇನೆ. ಯಾಕೆಂತಂದ್ರೆ ಕರಗಳನ್ನು ಎತ್ತೋದು ಖಂಡಿತವಾಗಿ ನಾವು ಶಾರೀರಿಕವಾಗಿ ಮಾಡಬೇಕು ಮತ್ತು ಶಾರೀರಿಕವಾಗಿ ಮೊಣಕಾಲು ಹೋಗ್ಬೇಕು. ಆದ್ರೆ ಕೆಲಸಕ್ಕೆ ಪರಿಸ್ಥಿತಿ ಈ ಸಂದರ್ಭ ಇರೋದಿಲ್ಲ. ಆದ್ರೆ ಆ ಕರಗಳನ್ನು ಎತ್ತುವಂತ ಭಾವನೆ ಮತ್ತು ಮೊಣಕಾಲು ಅನ್ನುವಂತ ಭಾವನೆ ಒಳಗಡೆ ಇದ್ರೆ ಒಳಗಡೆ ನೋಡುವಂತ ದೇವರು ನಮ್ಮನ್ನ ಕರ್ತನ ಮಾನಿಸುವಾತನಾಗಿದೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರವಾಗಿ ಕೆಲವು ಸಾರಿ ನಮ್ಮ ಮುಂದೆ ಹಿರಿಯರು, ನಮ್ಮ ಮುಂದೆ ಹೆಚ್ಚಿನ ಸ್ಥಾನದವರು ನಿಂತಾಗ ನಾವು ಕೆಲವು ಉತ್ತರಗಳನ್ನ ಹೇಳೋದಕ್ಕೆ ಸಾಧ್ಯವಾಗಲ್ಲ. ಇದು ಹೇಳದಿದ್ರೆ ಒಳ್ಳೇದು. ನಮ್ಮ ಒಳಗಡೆ ಇಟ್ಟುಕೊಂಡು ನಾವು ಅದರಿಂದ ಜ್ಞಾನವನ್ನು ಹೊಂದಬೇಕು. ಯಾಕಂದ್ರೆ ನಾವು ಆ ಪೊಸಿಷನ್ ಹೋಗುವಾಗ, ಆ ವ್ಯಕ್ತಿಯ ಪೊಸಿಷನ್ಗೆ ನಾವು ಹೋಗುವಾಗ ನಾವು ಆ ರೀತಿ ಇರಬಾರ್ದು ಅನ್ನೋದನ್ನ ನಾವು ಕಲಿತುಕೊಂಡು ನಾವು ಮುಂದೆ ಸಾಗಬೇಕಾಗಿದೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ಇವತ್ತಿನ ದಿವಸ ನಾನು ನಿಮಗೆ ಚರ್ಚಾ ವಿಷಯವಾಗಿ ಒಂದು ಮೊದಲನೆಯ ಒಂದು ನನ್ನ ಜೀವನದಲ್ಲಿ ನಡೆದ ಘಟನೆ ನೆಟ್ಟೆ. ಇವತ್ತು ಇನ್ನೊಂದು ಕೂಡ ವಾಕ್ಯವನ್ನು ಚರ್ಚಾ ವಿಷಯವಾಗಿ ನಿಮ್ಮ ಮುಂದೆ ನಾನು ಇಟ್ಟಿದ್ದೀನಿ. ಮೊದಲನೇ ಯೋಹಾನನ ಪತ್ರಿಕೆ 2ನೇ ಅಧ್ಯಾಯ 25ನೇ ವಚನ. ಮೊದಲನೇ ಯೋಹಾನನ ಪತ್ರಿಕೆ 2ನೇ ಅಧ್ಯಾಯ 25ನೇ ವಚನ. ಕ್ರಿಸ್ತನು ತಾನು ಕೊಡುತ್ತೇನೆಂದು ನಮಗೆ ವಾಗ್ದಾನ ಮಾಡಿದ್ದು ನಿತ್ಯ ಜೀವವು. ಹಲ್ಲೆಲೂಯ. ಕ್ರಿಸ್ತನು ಏನಂತ ವಾಗ್ದಾನ ಮಾಡಿದ್ದಾನೆ? ಕರಮೇಲೆ ನಮ್ಮ ಕೈಗಳನ್ನಿಟ್ಟು ಆತನು ನಿತ್ಯ ಜೀವವನ್ನ ಕೊಡ್ತಿದ್ದಾನೆ ಅನ್ನೋದನ್ನ ವಾಗ್ದಾನ ಮಾಡಿದ. ಹಾಗಾದ್ರೆ ಇವತ್ತಿನ ದಿವಸ ನಮ್ಮ ಮುಂದೆ ಪ್ರಶ್ನೆ ಇರುವಂತ ಚರ್ಚಾ ವಿಷಯದ ಪ್ರಶ್ನೆ, ನಿತ್ಯ ಜೀವ ಅಂದ್ರೆ ಏನು? ನಮಗೇನ್ ಅನಿಸ್ತಾ ಇದೆ ನಿತ್ಯ ಜೀವ ಅಂತ ಕೇಳಿದಾಗ? ನಿರಂತರವಾಗಿ ಜೀವನ ಮಾಡ್ಕೊಂಡೇ ಇರೋದು ಅನ್ನೋ ರೀತಿಯಲ್ಲಿ ಜೀವ ನಿರಂತರವಾದದ್ದು ಒಂದು ಆತ್ಮದಲ್ಲಿ ನಾವು ನಿರಂತರವಾಗಿ ಜೀವಿಸುವುದು. ನಿತ್ಯ ಜೀವ ಅಂದ್ರೆ ನಿತ್ಯ ಜೀವ ಅಂದ್ರೆ ನಾವು ಕಲಿಬೇಕಾಗಿರೋದು ನಾವು ಸತ್ತ ನಂತರ ಅಲ್ಲ. ನಿತ್ಯ ಜೀವ ಏನು ಅಂತ ಅನ್ಕೊಂಡು ಕಲಿಬೇಕಾಗಿರೋದು ಜೀವಂತವಾಗಿರುವ. ಯಾಕಂದ್ರೆ ನಿತ್ಯ ಜೀವಕ್ಕೆ ನಾವು ಹೋಗ್ತೀವೋ ಅಂತ ಅನ್ಕೊಂಡು ಎಲ್ಲಿ ಇದಾಗುತ್ತೆ? ನಾವು ಜೀವಂತವಾಗಿರುವಾಗ ಡಿಸೈಡ್ ಆಗುತ್ತೆ. ಸತ್ತ ನಂತರ ಡಿಸೈಡ್ ಆಗೋದಿಲ್ಲ. ಸತ್ತ ನಂತರ ಹೋಗೋದು ಮಾತ್ರ ಬಾಕಿ. ಹೋಗೋದು ಮಾತ್ರ ಬಾಕಿ. ಎಲ್ಲಿಗೆ ಹೋಗ್ತೀವಿ ಅಂತ ಅನ್ಕೊಂಡು ಟಿಕೆಟ್ ಬುಕ್ ಆಗಿ ರೆಡಿ ಆಗಿರುತ್ತೆ. ಟಿಕೆಟ್ ತಗೊಳ್ಳುವಾಗ್ಲೇ ಶಾಕು, ನಿತ್ಯ ಜೀವನ ನಿತ್ಯ ಮರಣ ಅಂತ ಅನ್ಕೊಂಡು. ಅದಕ್ಕೋಸ್ಕರ ನಿತ್ಯ ಜೀವ ಯಾವುದು ಅಂತ ಅನ್ಕೊಂಡು ಕಲಿಬೇಕಾಗುತ್ತೆ ಯಾವಾಗ? ಈ ಲೋಕದಲ್ಲಿ. ಆದ್ರೆ ಕೆಲವರು ಏನ್ ಮಾಡ್ತಾರೆ, ನಿತ್ಯ ಜೀವನ ಕಲಿಯೋಕೆ ಯಾವಾಗ ಹೋಗ್ತಾರೆ? ಸತ್ತ ನಂತರ ಡಿಸೈಡ್ ಮಾಡ್ತಾರೆ. ಸತ್ತ ನಂತರ ಡಿಸೈಡ್ ಮಾಡಿ ಯಾವುದೇ ಪ್ರಯೋಜನ ಇಲ್ಲ. ಸತ್ತ ನಂತರದಿಂದ ಟಿಕೆಟ್ ಬುಕ್ ಆಗಿರುತ್ತೆ, ಟ್ರೈನ್ ಬಂದಿರುತ್ತೆ, ಯಾವ್ದೊಂದು ನರಕದ ಟ್ರೈನ್, ಒಂದು ಪರಲೋಕದ ಟ್ರೈನ್ ರೆಡಿ ಆಗಿರುತ್ತೆ. ನೀನು ಹತ್ತೋದಿಲ್ಲ ಅಂತ ಅನ್ಕೊಂಡು ಕೇಳಿದ್ರು ಕೂಡ ಬೇರೆ ಜಾಗ ಇಲ್ಲ. ಹತ್ತೋದಿಲ್ಲ ಅಂತ ಕೇಳಿದ್ರು ಕೂಡ ಬೇರೆ ಜಾಗ ಇಲ್ಲ. ಅದನ್ನ ಡಿಸಿಷನ್ ಮಾಡೋ, ನೀನು ಹತ್ತಲೇಬೇಕು ಅಂತ ಡಿಸಿಷನ್ ಮಾಡಿದ ಅಂತನೂ ಕರ್ತಾದಿ ಕರ್ತನಾಗಿದ್ದಾನೆ. ಹಲ್ಲೆಲೂಯ. ಈಗ ನಮ್ಗೆ ಪ್ರಶ್ನೆ ಇರೋದು, ನಿತ್ಯ ಜೀವ ಅಂದ್ರೆ ಏನು? ಏನು ನಿತ್ಯ ಜೀವ ಅಂತಂದ್ರೆ? ಅಂದ್ರೆ ಹೇಳಿದ್ರು ನಿರಂತರ ಜೀವ, ನಾವು ಆತ್ಮದಲ್ಲಿ ನಿರಂತರವಾಗಿ ಜೀವಿಸೋದು. ಅದು ಈ ಲೋಕದಲ್ಲಿ ನಾವು ನಡೀತೀವಿ, ಅದು ನಿತ್ಯ ಜೀವಕ್ಕೆ ಹೋಗೋದಕ್ಕೆ ನಮ್ಗೆ ಮಾರ್ಗವಾಗ್ತದೆ. ಆದ್ರೆ ಈ ಜೀವನದಲ್ಲಿ ಇದ್ದು, ನಾವು ಈ ಲೋಕದಲ್ಲಿ ಇದ್ದು ಆ ನಿತ್ಯ ಜೀವ ಅನ್ನೋದನ್ನ ವಿಚಾರವನ್ನ ನಾವೇನ್ ಅರ್ಥ ಮಾಡ್ಕೊಂಡಿದೀವಿ?
ಪಾಪರ ಜೀವಿಸಿದಾಗ ನಡೆದು ಅದರಿಂದ ನಿತ್ಯ ಜೀವಕ್ಕೆ ಹೋಗ್ತೀವಿ. ಯೇಸುವಿನೊಂದಿಗೆ ಜೀವಿಸುವುದು ನಿತ್ಯ ಜೀವ. ಯೇಸುವಿನೊಂದಿಗೆ ಜೀವಿಸುವುದು ನಿತ್ಯ ಜೀವ. ಉತ್ತರಗಳು ಬರಲಿ, ನಿಮ್ಮ ಮನಸ್ಸಿನ ಆಲೋಚನೆಗಳು. ಇವತ್ತು ಸ್ವಲ್ಪ ನಾವು ಆಲೋಚನೆ ಮಾಡೋಣ ನಿತ್ಯ ಜೀವದ. ನಾವು ಈ ಜೀವನದ ಬಗ್ಗೆ ತುಂಬಾ ಆಲೋಚನೆ ಮಾಡ್ತೀವಿ. ಯಾಕೆ ನೋಡ್ರಿ, ನಿಮ್ಗೆ ದಾರಿಯಲ್ಲಿ ನೋಡ್ತಾ ಇದ್ದೀವಿ, ಈ ರೋಡಲ್ಲಿ ಎಂಡಲ್ಲಿ ಒಂದು ಶಾಪ್ ಆಗ್ತಿದೆ. ಅವರು ಇಲ್ಲಿ ಜೀವನ ಮಾಡೋದಕ್ಕೋಸ್ಕರ ಯಾವ ಕೆಲಸ ಸ್ಟಾರ್ಟ್ ಮಾಡಿದ್ರು, ಒಂದು 4-5 ದಿವಸ, ಒಂದು ವಾರದಿಂದ ಕನಸಿಟ್ಕೊಂಡು ಆ ಲೈಟ್ಸ್ ಗಳನ್ನ, ಗೋಲ್ಡ್ ಲೈಟ್ಸ್, ಆದ್ಮೇಲೆ ಒಳಗಡೆ ಎಲ್ಲ ಫರ್ನಿಚರ್ಸ್, ಆದ್ಮೇಲೆ ಮುಂದೆ ಫರ್ನಿಚರ್ ಇಟ್ಟಿದಾರಲ್ಲ ಅದನ್ನ ಒಂದು 4-5 ದಿವಸಗಳಿಂದ ಅದನ್ನ ಕಲರ್ ಮಾಡಿ, ಈಗ ಸಿಲ್ವರ್ ಕಲರ್ ಕೊಟ್ಟು ನಿಲ್ಲಿಸಿದ್ದಾರೆ. ಅದಕ್ಕೆ ಏನೇನೋ ಡಿಸೈನ್ ಗಳನ್ನ ಮಾಡಿ ಈಗ ಅವ್ರದ್ದು ಏನಂತಂದ್ರೆ ಇವತ್ತು ಬೆಳಿಗ್ಗೆನೆ ಇನಾಗ್ರೇಟ್ ಆಗ್ಬೇಕು. ಯಾಕಂತಂದ್ರೆ ಅವ್ರಿಗೆ ಪ್ರಾಮುಖ್ಯವಾದ ದಿನ ಅದು. ಇವತ್ತು ಇನಾಗ್ರೇಟ್ ಆಗ್ಬೇಕು. ಇನಾಗ್ರೇಟ್ ಆಗುತ್ತೆ ಅನ್ಕೊಂಡು ನಿನ್ನೆ ಫುಲ್ ಡೇ 24 hours ಕೆಲಸ ಮಾಡಿದ್ದಾರೆ. ನಿನ್ನೆ ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ ಕೆಲಸ ನಡೀತಾ ಇದೆ. ಈಗಲೂ ಕೂಡ ಕೆಲಸ ನಡೀತಾ ಇದೆ. ಅಲ್ಲಿ ಬಟ್ಟೆ ಅಂಗಡಿ ಸ್ಟಾರ್ಟ್ ಆಗಿದೆ. ಒಂದು ಬಟ್ಟೆ ಅಂಗಡಿನ ಇಟ್ಟಿದ್ದಾರೆ. ನೋಡಿ ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಈ ಲೋಕದಲ್ಲಿ ಜೀವನ ಮಾಡೋದಕ್ಕೆ, ಒಂದು ಹಣವನ್ನ ಸಂಪಾದನೆ ಮಾಡೋದಕ್ಕೆ, ಮತ್ತು ಸ್ಟೇಟಸ್ ನ ಮೇಂಟೈನ್ ಮಾಡೋದಕ್ಕೆ, ಪ್ರಸಿದ್ಧತೆಯನ್ನ ಪಡೆಯೋದಕ್ಕೋಸ್ಕರ ಈ ಲೋಕದಲ್ಲಿ ಇಷ್ಟೊಂದು ಕಷ್ಟ ಪಡ್ತಿದ್ದಾರೆ. ಹಾಗಾದ್ರೆ ನಾವು ನಿತ್ಯ ಜೀವದ ಬಗ್ಗೆ ಆಲೋಚನೆ ಮಾಡುವವರು, ನಾವು ನಿತ್ಯ ಜೀವದ ಬಗ್ಗೆ ಹೇಳುವವರು, ನಾವು ಇವತ್ತಿನ ದಿವಸ ಆಲೋಚನೆ ಮಾಡಬೇಕು. ಇವತ್ತು ವಾಕ್ಯ ಹೇಳೋಕ್ಕಾಗುತ್ತ ಗೊತ್ತಿಲ್ಲ, ಆದ್ರೆ ಇವತ್ತು ನಮ್ಮ ಮನಸ್ಸಿಗೆ ಒಂದು ಕೆಲಸ ನಾವು ಕೊಡಬೇಕು. ನಿತ್ಯ ಜೀವ ಅಂದ್ರೆ ಏನು? ದೇವರೊಂದಿಗೆ ಆಳ್ವಿಕೆ ಮಾಡೋದು, ಯುಗ ಯುಗವಾಂತಕ್ಕೆ ನಾವು ಜೀವಂತವಾಗಿರೋದು. ಇದೆಲ್ಲ ಉತ್ತರಗಳನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇದು ಇಂಪಾರ್ಟೆಂಟ್, ಎಲ್ಲ ಇಂಪಾರ್ಟೆಂಟ್ ಆನ್ಸರ್ಗಳೇ. ನಾವು ಯಾಕಂದ್ರೆ ಇದನ್ನ ಆಲೋಚನೆ ಮಾಡ್ಲೇಬೇಕು. ನಾವು ಈ ಲೋಕದಲ್ಲಿ ಜೀವಿಸೋದಕ್ಕೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಯಾಕೆ ಉತ್ತರಗಳು ಸ್ಪಾಂಟೇನಿಯಸ್ ಆಗಿ ಈಗಲೇ ಹೇಳೋದಾದ್ರೆ ಒಂದು ಈರುಳ್ಳಿ ಬೆಲೆ ಎಷ್ಟು ಅಂತ ಅನ್ಕೊಂಡು, 1 kg ಅಂತ ಅನ್ಕೊಂಡು ಪಟ 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 ಅಂತ ಅನ್ಕೊಂಡು ಉತ್ತರ ಬರ್ಬೋದು. ಆದ್ರೆ ಈ ಲೋಕದಲ್ಲಿ ನಾನು ನಿತ್ಯ ಜೀವದಲ್ಲಿ ಜೀವಿಸಬೇಕನ್ನುವಂತ ವಿಚಾರ ನಮ್ಗೆ ವಿಶ್ವಾಸಿಗಳಿಗೆ ಆಗಲಿ ಸೇವಕರಾಗಲಿ ಪಟ ಪಟ ಉತ್ತರ ಬರ್ಬೇಕು. ಯಾಕೆಂದ್ರೆ ನಾವು ಅದನ್ನ ಆಲೋಚನೆ ಮಾಡಿಲ್ಲ ಇದುವರೆಗೂ. ನನ್ನ ನಿತ್ಯ ಜೀವದ ಬಗ್ಗೆ ನಾನು ಆಲೋಚನೆ ಮಾಡಿಲ್ಲ. ಸತ್ತ ನಂತರ ನಾನು ನಿತ್ಯ ಜೀವ ಹೋಗಬೇಕು ಅನ್ನೋ ರೀತಿಯ ವಿಚಾರವಾಗಿ ನಾನು ಆಲೋಚನೆ ಮಾಡಿದ್ದೆ. ನನ್ನನ್ನು ನಂಬುವನು, ಯೇಸು ಕ್ರಿಸ್ತನನ್ನು ನಂಬುವವನು, ಆತನು ಸತ್ತರೂ ಕೂಡ ಅವನು ಬದುಕುತ್ತಾನೆ. ಬದುಕುವ ವಿಚಾರಗಳನ್ನ ಅವನು ಸಾಯೋದಿಲ್ಲ, ಅವನು ಲೋಕಕ್ಕೆ ಸತ್ತಿಲ್ಲ ಅಂತ ಅರ್ಥ. ಆ ರೀತಿಯಲ್ಲಿ ಜೀವನ ಮಾಡೋದು ನಾವು ನಿತ್ಯ ಜೀವಕ್ಕೆ ಹೋಗ್ತೀವಿ. ಪರಲೋಕದಲ್ಲಿ ನಾವು ಜೀವನ ಮಾಡೋದೇ ನಿತ್ಯ ಜೀವ. ಈಗ ಇದೇ ಕ್ವಶನ್ ನಾನು ಲಲಿತಮ್ಮ ನಿನ್ನೆ ಬಂದಿದ್ರಲ್ಲ, ಅವ್ರಿಗೆ ಯಾವಾಗಲೂ 2 ರೋಗ ರಿಪೀಟೆಡ್ ಆಗಿ ಬರುತ್ತೆ. ಏನಂತಂದ್ರೆ ಒಂದು ಸೊಂಟನೋವು, ಒಂದು ತಲೆನೋವು. ಒಂದು ಪ್ರೇಯರ್ ಮಾಡಿಸ್ಕೊಂಡು ನಾವು ಪ್ರೇಯರ್ ಮಾಡ್ತೀವಿ, ಅದೇ ಏನಿಲ್ಲ. ಬಟ್ ಅವ್ರ ಹತ್ರ ಹೋಗಿ ನಿತ್ಯ ಜೀವ ಏನು ಅಂತ ಅನ್ಕೊಂಡು ಕೇಳಿದ್ರೆ, ಸಮಾಧಾನ ಏನು ಅಂತ ಅನ್ಕೊಂಡು ಕೇಳಿದ್ರೆ, ಸಂತೋಷ ಅಂತ ಏನ್ ಕೊಡೋದು. ನನ್ನ ಊರಲ್ಲಿ ಒಂದು ಜಾಗ ಇದೆಯಲ್ಲ, ಸೈಟ್ಗಳು, ಅಲ್ಲಿ ಜಮೀನುಗಳು, ಅದೆಲ್ಲ ನಮ್ದು ಆಗ್ಬೇಕು. ಅಲ್ಲಿ ನನ್ನ ಭಾವ ಇವರು ಯಾರು ನನಗೆ ತೊಂದರೆ ಮಾಡಬಾರ್ದು ಅಂತ ಅನ್ಕೊಂಡು ಡೈರೆಕ್ಟ್ ಆಗಿ ಅಂತ ಅವ್ರ ಮೆಂಟಾಲಿಟಿ ಏನು ಅಲ್ಲಿ ಮಾತ್ರ ಇದೆ. ಅವ್ರಿಗೆ ಅಷ್ಟು ಸಮಾಧಾನ ಆಗ್ಬಿಟ್ರೆ ನಿತ್ಯ ಜೀವ ಸಿಕ್ಕದಂಗೆ, ಈ ನೀರು ಕುಡ್ದಂಗೆ ಅಂತ ಅನ್ಕೊಂಡು ಹೇಳ್ತಾರಲ್ಲ ಅನ್ನೋ ರೀತಿಯಲ್ಲಿ ಒಂದು ಸಮಾಧಾನ ಆಗುತ್ತೆ. ನೋಡ್ರಿ, ಅವರಿಗೆ ಇರುವಂತ ಜ್ಞಾನ ಅಷ್ಟೇ. ಆದ್ರೆ ಇವತ್ತಿನ ದಿವಸ ನಾವಿಲ್ಲಿ ಜೀವಿಸ್ತಾ ಇದ್ದೇವೆ, ನಮಗೆ ನಿತ್ಯ ಜೀವದ ಪರಿಜ್ಞಾನ ಇಲ್ಲದೆ ಹೋದ್ರೆ ನಾವು ಈ ಲೋಕದಲ್ಲಿ ಇರುವವರ ಜೊತೆ ಈ ಲೋಕದ ರೀತಿಯಲ್ಲೇ ಜೀವಿಸ್ತೇವೆ. ನಾವು ಈ ಲೋಕದವರ ಜೊತೆ ಈ ಲೋಕದಲ್ಲಿ ಇರುವವರ ರೀತಿಯಲ್ಲಿ ನಾವು ಜೀವಿಸಿದ್ರೆ ನಾವು ನಿತ್ಯ ಜೀವ ಹೊಂದ್ಕೊಳ್ತೇವ? ಹಾಗಾದ್ರೆ ನಿತ್ಯ ಜೀವ ಅನ್ನೋ ಪರಿಜ್ಞಾನ ನಮ್ಗಿರ್ಬೇಕು. ನಿತ್ಯ ಜೀವ ಅಂದ್ರೆ ಯೇಸುವಿನ ಜೊತೆ ನಿರಂತರವಾಗಿದೆ. ಹಲ್ಲೆಲೂಯಾ. ನಿತ್ಯ ಜೀವ ಅಂದ್ರೆ ಈಗ ನಾವು ಯೇಸುವನ್ನ ನೇರವಾಗಿ ನೋಡ್ತಾ ಇಲ್ಲ, ಆದ್ರೆ ನಾವು ಪರಲೋಕಕ್ಕೆ ಹೋಗಿ ಯಾರನ್ನ ನೇರವಾಗಿ ನೋಡ್ತೇವೆ? ನಮ್ಮ ಸ್ವಾಮಿಯನ್ನ ನೋಡುವವರಾಗಿರ್ತೇವೆ. ಹಲ್ಲೆಲೂಯಾ. ನಿತ್ಯ ಜೀವ ಅಂತಂದ್ರೆ ನಾವು ನಿರಂತರವಾಗಿ ಜೀವಿಸುವಂತದ್ದಾಗಿದೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಿತ್ಯ ಜೀವ ಅಂತಂದ್ರೆ ನಾವು ಕ್ರಯವಿಲ್ಲದ ಜೀವ ಜಲವನ್ನ ಕುಡಿಯುವವರಾಗಿದ್ದೇವೆ. ಈಗ ಏನ್ ಮಾಡ್ತೇವೆ? ಒಂದು ಒಳ್ಳೆ ನೀರಿಗೆ ಏನ್ ಮಾಡ್ಬೇಕು? ಎಲೆಕ್ಟ್ರಿಕ್ ಖರ್ಚು ಮಾಡ್ಬೇಕು, ಇಲ್ಲಾಂದ್ರೆ ಏನ್ ಮಾಡ್ಬೇಕು? 5 ರೂಪಾಯಿ ಕಾಯಿನ್ ಹಾಕ್ಬೇಕು. ಅದಕ್ಕೂ ಹಣಕ್ಕೂ ಪ್ರೈಸ್ ಬಂದಿದೆ ಅನ್ನೋದು ಮೈಂಡ್ಗೆ ಹೋಗ್ತಾ ಇದೆಯಾ? ನಾವು ನೀರಿಗೂ ಕೂಡ ಹಣ ಕೊಡ್ತಿದೀವಿ ಅನ್ನೋದ್ರ ಮೈಂಡ್ಗೆ ಹೋಗ್ತಾ ಇದೆಯಾ? ಮೊದಲು
ಅಂತರ್ಜಲದಿಂದ ನಮಗೆ ಫ್ರೀಯಾಗಿ ನೀರು ಸಿಗೋದು. ಆದ್ರೆ ಈಗ ನಾವು ನೀರಿಗೂ ನಾವು ಬೆಲೆ ಕೊಡ್ತಾ ಇದ್ದೀವಿ, ನೀರಿಗೂ ಕೂಡ ನಾವು ಬೆಲೆ ಕೊಡ್ತಾ ಇದ್ದೀವಿ ಈ ಲೋಕದಲ್ಲಿ. ಆದ್ರೆ ಕರ್ತನು ನಮಗೆ ಕ್ರಯವಿಲ್ಲದ ಜೀವ ಜಲವನ್ನು ನಮಗೆ ಕೊಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಕ್ರಯವಿಲ್ಲದ ಜೀವ ಜಲ ಇದೆಯಲ್ಲ, ಅದು ನಮ್ಮನ್ನ ನೋಡ್ರಿ, ಎಷ್ಟೇ ಜ್ಯೂಸ್ ಕುಡಿದ್ರು ಕೆಲವು ಬಾರಿ ನಮ್ಗೊಂದು ಬಾಯಾರಿಕೆ ಆಗುತ್ತೆ. ಆ ಒಂದು ಬಾಯಾರಿಕೆಯನ್ನು ನೀಗೋದಕ್ಕೋಸ್ಕರ ಯಾವ ಜ್ಯೂಸ್ ಕೊಟ್ಟರೆ ಜ್ಯೂಸ್ ಬೇಡ ಅಂತ ಹೇಳ್ತೀವಿ, ಲೈಮ್ ಜ್ಯೂಸ್ ಕೊಡ್ಲ ಲೈಮ್ ಜ್ಯೂಸ್ ಬೇಡ ಅಂತ ಹೇಳ್ತೀವಿ, ಯಾವುದೇ ಐಸ್ ಬೇಕಾ ಐಸ್ ಬೇಡ ಅಂತ ಹೇಳ್ತೀವಿ. ಖಾಲಿ ಒಂದು ಶುದ್ಧವಾದ ನೀರು ಕೊಡಿ ಅಂತ ಅನ್ಕೊಂಡು ಹೇಳ್ತೀವಿ. ನೀರು ಕುಡಿದಾಗ ಆಟೋಮೆಟಿಕಲಿ ನಮ್ಮ ದಾಹ ಎಲ್ಲ, ಅದು ಹೆಂಗ್ ಕುಡಿತೀವಿ ಅಂತಂದ್ರೆ, ಇದುವರೆಗೂ ಇವನು ನೀರನ್ನು ಮುಟ್ಟಿಲ್ಲ, ನೀರನ್ನು ನೋಡಿಲ್ಲ ಅನ್ನೋ ರೀತಿಯಲ್ಲಿ ಘಟ 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 ಅಂತ ಕುಡಿತೀವಿ. ಅದು ಅಷ್ಟು ಕುಡಿದು ಚೊಂಬು ಇಟ್ಟ ಕೂಡ್ಲೆ ಅಥವಾ ಬಾಟ್ಲ್ ಇಟ್ಟ ಕೂಡ್ಲೆ ನಮಗೆ ಸಮಾಧಾನ ಆಗುತ್ತೆ. ಅದೇ ರೀತಿಯಲ್ಲಿ ಕರ್ತನು ಒಂದು ನೀರನ್ನು ಇಟ್ಟಿದ್ದಾನೆ, ಅದು ನಮಗೆ ಜೀವಕ್ಕೆ ಸಂಪೂರ್ಣವಾದ ಸಮಾಧಾನವನ್ನು ಕೊಡುವಂತದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನ ನಾವು ಕುಡಿಯುವುದಕ್ಕೆ ನಾವು ನಿತ್ಯ ಜೀವಕ್ಕೆ ಹೋಗಬೇಕು. ಹಲ್ಲೆಲೂಯಾ. ಈ ಲೋಕದಲ್ಲಿರುವಂತಹ ಸಂತೋಷ, ಸಮಾಧಾನ, ಆಡಂಬರ ಎಲ್ಲ ಇದೆಯಲ್ಲ, ಅಲ್ಲಿ ಆ ಆಡಂಬರ ಇಲ್ಲ. ಆದ್ರೆ ಅಲ್ಲಿರುವಂತ ಸಂತೋಷನೇ ಬೇರೆ. ಅಲ್ಲಿರುವಂತ ಸಂತೋಷ ಎಂತ ಸಂತೋಷ? ಯೇಸು ಕ್ರಿಸ್ತನು ನಮಗೆ ಕೊಡುವಂತ ಸಂತೋಷ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನು ಈ ಲೋಕದಲ್ಲಿರುವಾಗ ಆ ಸಂತೋಷ ಆತನಿಗಿತ್ತು. ಯಾರು ಇಲ್ಲಿ ಸಂತೋಷ ನೋಡ್ತಾ ಇದ್ದ? ಯಾರಿಗಾದ್ರೂ ಏನಾದ್ರೂ ರೋಗ ಬಂದ್ರೆ ಅವನಿಗೆ ಸುಮ್ಮನೆ ಇರೋದಕ್ಕೆ ಆಗ್ತಾ ಇಲ್ಲ. ಅವನು ಏನ್ ಮಾಡ್ತಾ ಇದ್ದ? ಕರ್ತನು ಏನ್ ಮಾಡ್ತಾ ಇದ್ರು? ಅವ್ರು ಹೋಗಿ ಸ್ವಸ್ಥ ಮಾಡ್ತಾ ಇದ್ರು. ಅವನು ಸಂತೋಷ ಪಡುವಾಗ ಕರ್ತನು ಸಂತೋಷ ಪಡ್ತಾ ಇದ್ದ. ಯಾರಿಗೆ ಹಸಿವಿಲ್ಲದೆ 5,000 ಜನರು, ನಿನ್ನೆ ಒಂದು ವಾಕ್ಯನ ಒಬ್ಬರ ಮನೆಗೆ ಹೋಗಿದಾಗ ನಾನು ನೋಡಿದೆ, ಇವರನ್ನ ನೋಡುವಾಗ ನನ್ನ ಹೃದಯವು ಕರಗುತ್ತದೆ ಅಂತ ಅನ್ಕೊಂಡು ಕರ್ತನ ಬರ್ತಿದ್ದ. ಇವರನ್ನು ನೋಡುವಾಗ ನಮ್ಮ ಹೃದಯ ಕರಗುತ್ತದೆ. ಈ ದಿನಮಾನಗಳಲ್ಲಿ ಆ ಒಂದು ಕರಗುವ ಹೃದಯ ನಮ್ಮಲ್ಲಿದೆಯಾ? ಅಥವಾ ಗಟ್ಟಿಯಾಗಿ ಕಠಿಣವಾಗಿ ಕೂತಿರುವ ಹೃದಯ ನಮಗಿದೆಯಾ? ಕರಗುವ ಹೃದಯ ಇದೆಯಾ? ಗಟ್ಟಿಯಾಗಿ ಕಠಿಣವಾಗಿರುವ ಹೃದಯ ಇದೆಯಾ? ಸತ್ಯವಾಗಿ ಹೇಳೋದಾದ್ರೆ ಏನ್ ಹೇಳ್ಬೋದು? ಸತ್ಯವಾಗಿ ಹೇಳೋದಾದ್ರೆ ಒಂದು MRI ಸ್ಕ್ಯಾನಿಂಗ್ ಅಥವಾ ಹೃದಯದಲ್ಲಿ ಏನ್ ಆಲೋಚನೆ ನಡೀತಿದೆ ಅನ್ನೋದು ಒಂದು ಸ್ಕ್ಯಾನಿಂಗ್ ಮಾಡಿ ಆ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ನೋಡೋದಾದ್ರೆ ಹೃದಯ ಇದೆ, ಗಟ್ಟಿ ಹೃದಯ ಇದೆ. ನಾನು ಅನ್ನೋದು, ನಮಗೆ ಅನ್ನೋದು, ನನಗೆ ಅನ್ನೋದು, ಇನ್ನೊಬ್ಬರ ಬಗ್ಗೆ ನಮಗೆ ಕರಗುವ ಹೃದಯ ಕೊಡಲಿಲ್ಲ. ಯಾವ ಪರಿಸ್ಥಿತಿಯಲ್ಲಿ ಅವರು ಬಿದ್ದಿರ್ಲಿ ಅನ್ನೋ ರೀತಿಯಲ್ಲಿ ನಮಗೆ ಕಠಿಣವಾಗಿದೆ ಹೃದಯ. ಇವತ್ತಿನ ದಿವಸ ಕರ್ತನು ಆ ಹೃದಯವನ್ನ, ಕರ್ತನು ಏನಂತಂದ್ರೆ, ಈ ಏನೋ ಒಂದು ಮೆಡಿಸಿನ್ ಕೊಡ್ತಾರೆ, ಈ ಬ್ಲಡ್ ಫುಲ್ಲು ಗಟ್ಟಿ ಆದಾಗ ಏನಾದ್ರು ಮೆಡಿಸಿನ್ ತಿಳಿ ಮಾಡೋದಕ್ಕೆ ಏನಾದ್ರು ಕೆಲವರು ಏನಂತಾರೆ, ಏನೋ ನೀರು ಕುಡೀರಿ, ಮೆಂತೆ ನೀರು ಕುಡೀರಿ, ಎಂತ ನೀರು ಕುಡೀರಿ ಅಂತ ಏನೋ ಹೇಳ್ತಾರೆ. ಜೀರಿಗೆನ ಏನೋ ಅಂತಾರೆ, ಅಥವಾ ಏಲಕ್ಕಿನ ಏನೋ ನೀರಾಗುತ್ತೆ, ಬ್ಲಡ್ ನೀರಾಗುತ್ತೆ. ಆದ್ರೆ ಇವತ್ತಿನ ದಿವಸ ಏನಾಗಿದೆ, ಬ್ಲಡ್ ಇದು ಏಲಕ್ಕಿ ತಿನ್ಬೇಡಿ, ಬ್ಲಡ್ ನೀರಾಗುತ್ತೆ ಅಂತಂದ್ರೆ ಈಗ ಬ್ಲಡ್ ನೀರಾಗುವಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಎಲ್ಲ ಗಟ್ಟಿ ಆಗಿದೆ. ಅದಕ್ಕೆ ಕರ್ತನ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ನಮಗೆ ಕರಗುವ ಹೃದಯ ಬೇಕು ಪ್ರಿಯರೇ. ಹಲ್ಲೆಲೂಯಾ. ಕಠಿಣವಾದ ಹೃದಯ ಅಲ್ಲ, ಕರಗುವ ಹೃದಯ ಬೇಕಾಗಿದೆ. ಯಾಕಂದ್ರೆ ಕರಗುವ ಹೃದಯ ಯಾರಲ್ಲಿತ್ತು? ನಮ್ಮ ಕರ್ತನಲ್ಲಿತ್ತು. ಹಲ್ಲೆಲೂಯಾ. ನಾವೆಷ್ಟೇ ತಪ್ಪು ಮಾಡಿದ್ರೆ ಆತನ ಕ್ಷಮಿಸ್ತಾನಲ್ಲ. ಆತನ ಹೃದಯ ಒಂದು ವೇಳೆ ಕಠಿಣ ಆಗಿದ್ರೆ ನಾವು ಯಾವಾಗಲೂ ನಾಶವಾಗಿ ಹೋಗ್ತಾ ಇದ್ವಿ. ಕರ್ತನು ಕರಗುವ ಹೃದಯವನ್ನ, ಆತನ ಹೃದಯವನ್ನ ಮಾಡ್ಕೊಂಡಿದ್ದಾನೆ. ಆತನು ನಮ್ಮ ಹೃದಯ ಕೂಡ ಕರಗುವ ಹೃದಯದಂತೆ ಮಾರ್ಪಡಬೇಕು. ನಾವಿನ್ನೂ ಕೂಡ ಟಾಪಿಕ್ ಅನ್ನು ಇನ್ನು ಮುಟ್ಟಿಲ್ಲ. ಯಾಕಂತಂದ್ರೆ ನಿತ್ಯ ಜೀವ ಅಂತ ಅನ್ಕೊಂಡು ಕಲಿಯುವುದಕ್ಕಿಂತ ಮುಂಚೆ ನಿತ್ಯ ಜೀವ ನಾನು ಹೋಗಬೇಕನ್ನೋ ಆಸೆ ನಮ್ಮಲ್ಲಿ ಹುಟ್ಟಬೇಕು. ನಿತ್ಯ ಜೀವ ಅಂತ ಕಲಿಯುವುದಕ್ಕಿಂತ ಮುಂಚೆ ನಿತ್ಯ ಜೀವ ಅಂತ ಅನ್ಕೊಂಡು ಹೋಗೋದಕ್ಕೆ ಆಸೆ ನಮ್ಮಲ್ಲಿ ಹುಟ್ಟಿಬೇಕು. ಬೆಂಗಳೂರು ಪಟ್ಟಣಕ್ಕೆ ಹೋಗೋದಕ್ಕೆ ಆಸೆ ಹುಟ್ಟಿಲ್ಲ ಅಂತಂದ್ರೆ ನಾವು ಟ್ರೈನ್ ಬುಕ್ ಮಾಡೋದಿಲ್ಲ, ಬಸ್ ಬುಕ್ ಮಾಡೋದಿಲ್ಲ, ಅದಕ್ಕೆ ಪ್ರಿಪರೇಷನ್ ಅನ್ನ ಮಾಡೋದಿಲ್ಲ, ಅದಕ್ಕೆ ಯಾವುದೇ ರೀತಿಯ ವಸ್ತುಗಳನ್ನ ತೆಗೆದಿಡೋದಿಲ್ಲ. ಹಂಗೆ ಹೋಗ್ಬಿಡ್ತೀವಿ. ಹಂಗೆ ಹೊರಟ್ಬಿಟ್ಮೇಲೆ ಅದು ಇಲ್ಲ, ಇದಿಲ್ಲ, ಟಿಕೆಟ್ ಇಲ್ಲ, ಅದಿಲ್ಲ, ಮತ್ತೆ ರಿಟರ್ನ್ ಬರೋದು, ಮತ್ತೆ ಓಡ್ ಬರೋದು, ಗಡಿಬಿಡಿ, ಈ ರೀತಿಯ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೀತವೆ. ಅದಕ್ಕೋಸ್ಕರವಾಗಿ ನಮ್ಮ ಹೃದಯದಲ್ಲಿ ನಿತ್ಯ ಜೀವ ಹೋಗೋದಕ್ಕೆ ಆಸೆ ಇದೆಯಾ? ಯಾಕಂದ್ರೆ ಮನುಷ್ಯ ಯಾವಾಗ ಗೊತ್ತಾ ನಿತ್ಯ ಜೀವದ ಬಗ್ಗೆ ಆಲೋಚನೆ ಮಾಡ್ತಾನೆ? 60ರ ನಂತರ.
ಅದು ಮೆಂಟಾಲಿಟಿ ಆದಷ್ಟು ನಿಂತು ಬಿಟ್ಟಿದೆ. ಯಾವಾಗ ಒಂದು ದೇವರ ಬಗ್ಗೆ ಆಲೋಚನೆ ಮಾಡಬೇಕು 60 ನಂತರ ಅಲ್ಲ, ಒಂದು ವೇಳೆ 30ರಲ್ಲಿ ದೇವರ ಬಗ್ಗೆ ಆಲೋಚನೆ ಮಾಡೋದ್ರಿಂದ ಏನಂತಾರೆ, ಇವನೊಬ್ಬ ಹುಚ್ಚ, ಇವನು ಏನೋ ರೀತಿಯಲ್ಲಿ ಅಂತಾರೆ. ಇವನಿಗೆ ಏನೋ ತಲೆ ಕೆಟ್ಟಿದೆ, ಇವನು ಈಗ ದೇವರು ದಿಂಡ್ರು ಅಂತ ಅನ್ಕೊಂಡು ಓಡಾಡ್ತಿದ್ದಾನಲ್ಲ ಅನ್ನೋ ರೀತಿಯಲ್ಲಿ. ಅದಕ್ಕೋಸ್ಕರವಾಗಿ ಜನಗಳಿಗೆ ಸುವಾರ್ತೆಯನ್ನು ಹೇಳುವಾಗ ಅವ್ರಿಗೆ ಏನನ್ಸುತ್ತೆ, ಈ ರೀತಿಯ ಕಾರ್ಯಗಳನ್ನು ಈಗಲೂ ಆಲೋಚನೆ ಮಾಡೋದು. ನಾವು ಯಾವಾಗ ಆಲೋಚನೆ ಮಾಡಬೇಕು, ಈಗ ಮಜಾ ಮಾಡ್ಬೇಕು ಅನ್ನೋ ರೀತಿಯ ಒಂದು ಆಲೋಚನೆ ಮೆಂಟಾಲಿಟಿ ನಮಗಿದೆ. 40ಕ್ಕೆ 50ಕ್ಕೆ ರೀಚ್ ಆಗುವಾಗ ಏನಂತಂದ್ರೆ ನಮ್ಗೆ ಅಧಿಕಾರ ಚಲಾಯಿಸ್ಬೇಕಂತ ಅನ್ಸುತ್ತೆ. ನಾನು ಸೀನಿಯರ್ ಆಗಿದ್ದೀನಿ, ನಾನು ಎಲ್ಲ ನಾಲೆಜ್ನ ಅನುಭವವನ್ನು ಹೊಂದಿಕೊಂಡಿದ್ದೀನಿ, ನಾನು ಅಧಿಕಾರ ಚಲಾಯಿಸ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಎಲ್ಲಾ ಸಮಯದಲ್ಲೂ ನಮಗೆ ಕಲಿಯುವ ಪ್ರವೃತ್ತಿ ಇರೋದಾದ್ರೆ, ನಾವು ಎಲ್ಲ ವರ್ಷದಲ್ಲೂ ಕೂಡ ಎಲ್ಲ ಏಜ್ ಅಲ್ಲೂ ಕೂಡ ನಾವು ಕಲಿಯುವ ಪ್ರವೃತ್ತಿ ಇರೋದಾದ್ರೆ ನಾವು ಎಲ್ಲರಿಂದಲೂ ಕಲಿಯುವವರಾಗಿರ್ತೀವಿ. ಹಲ್ಲೆಲೂಯಾ. ಇವತ್ತಿನ ದಿವಸ ಬೇರೆ ನಾವು ಟಾಪಿಕ್ ಅನ್ನ ಇನ್ನು ಟಚ್ ಮಾಡದೆ ನಿತ್ಯ ಜೀವ ಅನ್ನುವ ವಿಚಾರವಾಗಿ ಆಲೋಚನೆ ಮಾಡೋದಕ್ಕೆ ನಾನು ಸಮಯವನ್ನ ಕೊಡ್ತಾ ಇದ್ದೀನಿ. ನಿತ್ಯ ಜೀವ ಅಂದರೆ ಏನು ಅನ್ನೋದನ್ನ ನಾವು ಇವತ್ತಿನ ದಿವಸ ಅರ್ಥ ಮಾಡ್ಕೋಬೇಕು. ಈ ಜೀವನದಲ್ಲಿ ನನಗೆ ಏನಿಲ್ಲ, ಆ ಜೀವನದಲ್ಲಿ ನಾನು ಪಡೆಯಕ್ಕೂ ಆಸೆ ಪಡ್ತೀನೋ ಏನದು? ಈ ಜೀವನದಲ್ಲಿ ನನಗೆ ಏನಿಲ್ಲವೋ ಅದನ್ನ ನಾನು ಆ ನಿತ್ಯ ಜೀವನದಲ್ಲಿ ನಾನು ಪಡೆಯಕ್ಕೆ ಪ್ರಯತ್ನ ಪಡ್ತೀನಿ. ಅದು ಏನು ಅಂತ ತಿಳ್ಕೋಬೇಕು. ನನಗೆ ಎಲ್ಲಾ ಇದೆಯಾ? ಆ ನಿತ್ಯ ಜೀವದ ಅನುಭವದಲ್ಲಿ ನಾನು ಈಗಲೂ ಇಲ್ಲಿ ಇದ್ದೀನಾ? ದೇವರ ವಾಕ್ಯ ಹೇಳ್ತದೆ ನಾವು ಈ ಲೋಕದಲ್ಲಿ ಸಾಯಬೇಕು ಅಂತ ಅನ್ಕೊಂಡು ಹೇಳಿ ದೀಕ್ಷಾ ಸ್ನಾನ ಪಡೆದು ಈ ಲೋಕಕ್ಕೋಸ್ಕರ ಸತ್ತು ಕ್ರಿಸ್ತನಿಗೋಸ್ಕರ ಜೀವಿಸೋದು. ಲೋಕಕ್ಕೋಸ್ಕರ ಸತ್ತು ಕ್ರಿಸ್ತನಿಗೋಸ್ಕರ ಜೀವಿಸೋದು. ನನಗೆ ಅದು ಸ್ಪಷ್ಟವಾಗಿ ಗೊತ್ತು. ಆದ್ರೆ ಎಲ್ಲಾ ಸಮಯದಲ್ಲೂ ನಾವು ಲೋಕಕ್ಕೋಸ್ಕರ ಸತ್ತಿದ್ದೇವಾ? ಲೋಕದ ವಿಚಾರಗಳಿಗೆ ಸತ್ತಿದ್ದೇವಾ? ಲೋಕದ ಆಡಂಬರಗಳಿಗೆ ಸತ್ತಿದ್ದೇವಾ? ಲೋಕದ ಆಡಂಬರಗಳು ನಮ್ಮ ಮೇಲೆ ಡಿಸ್ಕಷನ್ ಆಗುವಾಗ ನಾವು ಕಡೆ ಮನಸ್ಸು ಕೊಡ್ತೇವ, ಇವ್ರು ಯಾರು ಇದನ್ನೇ ಮಾತಾಡ್ತಾರೆ ಅಂತ ಅನ್ಕೊಂಡು ಅನ್ಸುತ್ತೋ? ಯಾವಾಗ ನೋಡಿದ್ರೆ ಇದನ್ನೇ ಮಾತಾಡ್ತಾರಲ್ಲ ಇವ್ರ ಜೊತೆ ಇರಬಾರ್ದಪ್ಪ, ದೂರ ಹೋಗ್ತೀನಿ ಅಂತ ಅನ್ಸುತ್ತೋ? ದೂರ ಆಗಬೇಕು ಅಂತ ಅನ್ಸುತ್ತೋ? ಅಥವಾ ನನ್ನ ಕಿವಿಗಳನ್ನು ಮುಚ್ಕೊಳ್ಳೋಣ ಅಂತ ಅನ್ಸುತ್ತೋ? ಆ ರೀತಿ ನಮ್ಗೆ ಭಾವನೆ ಬಂತು ಅಂತಂದ್ರೆ ನಾವು ಪರಲೋಕ ಭಾವದವರಾಗಿದ್ದೇವೆ. ಹಲ್ಲೆಲೂಯಾ. ನಮಗೆ ನಿತ್ಯ ಜೀವ ಏನು ಅಂತ ಅನ್ಕೊಂಡು ಒಳಗಡೆ ಅರ್ಥ ಆಗ್ತಿದೆ ಅಂತ ಅನ್ಕೊಂಡು ಅರ್ಥ. ಅದೇ ರೀತಿಯಲ್ಲಿ ನಿತ್ಯ ಜೀವದಲ್ಲಿ ಏನಿದೆ? ಕಣ್ಣೀರಿಲ್ಲ, ಚಿಂತೆ ಇಲ್ಲ, ನೋವಿಲ್ಲ. ಇವಾಗ ಏನೇನೋ ಪಡ್ಕೊಳ್ಳೋದಕ್ಕೆ ಏನೇನೋ ಕೊರತೆ, ಏನೇನೋ ಅವಶ್ಯಕತೆಗಳನ್ನು ಅನ್ಸ್ಕೊಂಡು ನಾವು ನಮ್ಮ ಜೀವನವನ್ನ ಹಾಳು ಮಾಡ್ತಾ ಇದ್ದೀವಿ. ನಮ್ಮ ಜೀವಿತವನ್ನು ಏನೇನೋ ಡಿಸಿಷನ್ಗಳನ್ನ ತೆಗೆದುಕೊಳ್ತೇವೆ. ಆದ್ರೆ ಅಲ್ಲಿ ಎಲ್ಲವನ್ನ ನಮ್ಮ ಕರ್ತನು ನೋಡ್ಕೊತಾನೆ. ಹಲ್ಲೆಲೂಯಾ. ಅಲ್ಲಿದು ಮ್ಯಾನೇಜರ್ ಆತನಾಗಿದ್ದಾನೆ. ಎಲ್ಲಾ ಖಾಲಿ ಆರ್ಡರ್ ಮಾಡಬೇಕು ಅಂತಾನೂ ಇಲ್ಲ, ಕೇಳಬೇಕು ಅಂತಾನೂ ಇಲ್ಲ, ಈ ಆತನ ಮುಂದೆ ಇಡಬೇಕಂತನೂ ಇಲ್ಲ. ಆತನಿಗೆ ಆಗಲೇ ನಮ್ಮ ಮನಸ್ಸಿನ ಆಲೋಚನೆ ಬರುತ್ತಲೇ ನಮಗೆ ದೊರೆಯುವಂತದ್ದಾಗಿದೆ. ಈಗ ಹೆಂಗೆ ಕೆಲಸ ಅದಕ್ಕಿಂತ ಉನ್ನತವಾಗಿ ಅಲ್ಲಿ ಕರ್ತನು ಅಲ್ಲಿ ಒಂದು ಟೆಕ್ನಾಲಜಿಯನ್ನು ಇಟ್ಟಿದ್ದಾನೆ. ಆ ರೀತಿಯಲ್ಲಿ ಕೆಲಸ ಮಾಡುವಂತದ್ದಾಗಿದೆ. ಹಲ್ಲೆಲೂಯಾ. ಈ ನಿತ್ಯ ಜೀವದ ಒಂದು ಆಸೆ ನಮಗೆ ಹುಟ್ಟಲಿಲ್ಲ ಅಂತಂದ್ರೆ ನಾವು ನಿತ್ಯ ಜೀವ ಅಂದ್ರೆ ಏನು ಅಂತ ಅನ್ಕೊಂಡು ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಕರ್ತನ ಸನ್ನಿಧಾನದಲ್ಲಿ ಸಮಯ 1 ನಿಮಿಷಗಳ ಕಾಲ ಕಣ್ಣು ಮುಚ್ಚಬಹುದು ಅಂತ ನಿದ್ದೆ ಬರುತ್ತೆ, ಒಂದೇ ಸಾರಿ ಮಲಗಬೇಕು ಕಷ್ಟ ಅಂತ. 1 ಸೆಕೆಂಡ್ಗಳ ಕಾಲ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ನಿತ್ಯ ಜೀವ. ನಾಳೆ ದಿವಸ ನಾನು ಇದನ್ನೇ ಪ್ರಶ್ನೆ ಕೇಳ್ತೇನೆ, ಯಾರ ಉತ್ತರ ಯಾವ ರೀತಿ ಬರುತ್ತೆ ಅಂತ ನೋಡ್ಕೊಳ್ಳೋಣ. ನನಗೆ ನಾನು ಟೀಚರು, ನೀವು ಉತ್ತರ ಹೇಳ್ತೀರ ಮಕ್ಕಳು ಅಂತ ಅನ್ಕೊಂಡು ನನ್ನ ಭಾವನೆ ಅಲ್ಲ. ನಿಮ್ಮಲ್ಲಿ ಆ ನಿತ್ಯ ಜೀವದ ಆಲೋಚನೆ ಬರಬೇಕು ಅನ್ನುವಂಥದ್ದೇ ನನ್ನ ಆಲೋಚನೆ ಆಗಿದೆ. ಆವಾಗ ನಾನು ಸ್ಟೂಡೆಂಟ್ ಆಗಿರ್ತೀನಿ. ನಾಳೆಯ ದಿವಸ ನಾನು ಸ್ಟೂಡೆಂಟ್ ಆಗಿರ್ತೀನಿ, ನೀವೆಲ್ಲರೂ ಕೂಡ ಟೀಚರ್ಸ್ ಆಗಿರ್ತೀರ. ನೀವೆಲ್ಲರೂ ಕೂಡ ನಿತ್ಯ ಜೀವದ ಬಗ್ಗೆ ನೀವು ಹೇಳಬೇಕಾಗಿದೆ. ಅದಕ್ಕೋಸ್ಕರವಾಗಿ ಕಣ್ಣುಗಳನ್ನು ಮುಚ್ಚುತ್ತಾ ನನ್ನ ನಿತ್ಯ ಜೀವ ಎಲ್ಲಿದೆ ಅನ್ನೋದನ್ನ, ನನ್ನ ನಿತ್ಯ ಜೀವ ಯಾಕೆ ನನಗೆ ಬೇಕು, ನಿತ್ಯ ಜೀವ ಅಂದ್ರೆ ಏನು ಅನ್ನೋದನ್ನ ಇವತ್ತಿನ ದಿವಸ ನಾವು ಆಲೋಚನೆ ಮಾಡೋಣ. ಕರ್ತನೇ, ನಿನ್ನ ನಾಮಕ್ಕೆ ಸ್ತೋತ್ರ. ಪರಿಶುದ್ಧನಾದ ದೇವರೇ, ನಿನ್ನ ಸಾನ್ನಿಧ್ಯ ನಿನ್ನ ಮಕ್ಕಳನ್ನ ನಿತ್ಯ ಜೀವದ ಬಗ್ಗೆ ಆಲೋಚನೆ ಮಾಡುವುದಕ್ಕೆ ಕರ್ತನೆ ನಡೆಸುವುದಾಗಲಿ ಸ್ವಾಮಿ. ಕರ್ತನೆ, ನಿನ್ನ ಪ್ರಸನ್ನತೆ ನಿತ್ಯ ಜೀವವನ್ನ ಕರ್ತನೆ ಅರ್ಥ ಮಾಡಿಕೊಳ್ಳುವ ಹಾಗೆ, ನಿತ್ಯ ಜೀವದ ಬಗ್ಗೆ ಕರ್ತನೆ ನಾವು ಕರ್ತನೆ ಆಸೆ ಹುಟ್ಟಿಕೊಳ್ಳುವ ಹಾಗೆ ನಮಗೆ ಸಾಯರಸವನ್ನ ಚಾಚು. ಕರ್ತನೆ, ನಮ್ಮ ವಿರುದ್ಧವಾಗಿ
ಕರ್ತನೆ ರಾಜ, ಈ ನಿತ್ಯ ಜೀವದ ಬಗ್ಗೆ ಆಲೋಚನೆ ಮಾಡದಂತೆ ನಮ್ಮನ್ನ ತಡೆ ಮಾಡುವಂತ ಎಲ್ಲಾ ದುರಾತ್ಮನ ಕಾರ್ಯಗಳನ್ನ, ಅಂಧಕಾರದ ಶಕ್ತಿಗಳ ಬಲಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕ್ತಾ ಇದ್ದೇನೆ. ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವ ಉಳ್ಳ ತಂದೆ. ಆಮೆನ್. ಹಲ್ಲೆಲೂಯಾ.